ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾರೆ. ಮೋಸದಿಂದ ಇಷ್ಟು ಪವಿತ್ರಗೌಡ ಅವಳು ಹೆಂಗಸಾಗಿ ಒಂದು ಎಲ್ಲರೂ ಚಾಟ್ ಮಾಡೇ ಮಾಡ್ತಾರೆ. ಎಲ್ಲರೂ ನಮ್ಮ ಮನೆಯವರೇ ಸಿಗ್ಬೇಕಿತ್ತು, ಎಷ್ಟೊಂದು ಜನ ಇರ್ತಾರೆ. ಅದನ್ನು ಸುಮ್ಮನೆ ಇರಬಿಟ್ಟು ಇದೇನು ದೊಡ್ಡ ವಿಶ್ ಮಾಡಿ ನಮ್ಮ ಮನೆಯವರು ನಿನ್ನೆ ಡೆಡ್ ಬಾಡಿ ಬಂದು ವಿಕಾರವಾಗಿ ಕೊಲೆ ಮಾಡಿಬಿಟ್ಟಾರೆ. ಮೂಗು ನೋಡೋಂಗಿಲ್ಲ. ಒಬ್ಬನೇ ನಮ್ಮ ಮನೆಯವ್ರು ನೋಡಾರು ಬಿಡ್ಬೇಕು ಬಿಟ್ಟು 10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ. ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ. ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತೆ ಮಾವ ಬೇರೆ ವಯಸ್ಸಾಗೈತಿ. ನಮ್ಮ ಮನೆ ಡ್ಯೂಟಿ ಹೋಗಿದ್ರು. ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು. ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ. 28ಕ್ಕೆ ನನ್ನ ಮದುವೆಯಾಗಿ 1 ವರ್ಷ ಆಗ್ತದೆ. ನಾನು ಹೆಂಗೆ ಜೀವನ ಮಾಡ್ಬೇಕು ಸರ್. ನಮ್ಮ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಾರೆ. ಮೋಸದಿಂದ ಇಷ್ಟು ಪವಿತ್ರಗೌಡ ಅವಳು ಹೆಂಗಸಾಗಿ ಒಂದು ಎಲ್ಲರೂ ಚಾಟ್ ಮಾಡೇ ಮಾಡ್ತಾರೆ. ಎಲ್ಲರೂ ನಮ್ಮ ಮನೆಯವರೇ ಸಿಗ್ಬೇಕಿತ್ತು, ಎಷ್ಟೊಂದು ಜನ ಇರ್ತಾರೆ. ಅದನ್ನು ಸುಮ್ಮನೆ ಮಾಡಿ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಸರ್. ನಿನ್ನೆ ಡೆಡ್ ಬಾಡಿ ಬಂದು ವಿಕಾರವಾಗಿ ಕೊಲೆ ಮಾಡಿಬಿಟ್ಟಾರೆ. ನೋಡಾರು ಬಿಡಿಸಿದ್ರು. 10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ. ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಬರಲ್ಲ ಕೊಲೆ ಮಾಡಿ 7:30 ವಾರ್ನಿಂಗ್ ಮಾಡಿದ್ರೆ ಆಮೇಲೆ 7:30 ಕೊಡ್ಬೇಕಿತ್ತು. ಅವ್ರ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತೆ ಮಾವ ಬೇರೆ ವಯಸ್ಸಿಗೆ ಬ್ರಾಂಚ್ ಕಡೆ ಮನೆ ಡ್ಯೂಟಿ ಹೋಗಿದ್ರು. ನಮ್ಮ ಜೀವನ ಹೆಂಗ ನಿಲ್ಲಿಸ್ಕೊಂತಿದ್ರು. ಸಿಸಿ ಕ್ಯಾಮ್ರಾ ಆಯ್ತು. ನಮ್ಮ ಪಾಪ ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು. ನಮ್ಮ ಮನೆಯವ್ರನ್ನ ಪ್ರೆಗ್ನೆಂಟ್ ಇದ್ದಾರೆ. ಡ್ಯೂಟಿಯಿಂದಾನೇ ಕರ್ಕೊಂಡು ಹೋಗಿದ್ದಾರೆ. ಮದುವೆಯಾಗಿ 1 ವರ್ಷ ಫೋನ್ ನೋಡಿ ಸ್ವಿಚ್ ಆಫ್ ಐತಿ. ಅವ್ರು ಕರ್ಕೊಂಡ್ ಮೋಸದಿಂದ ಆನ್ ಇದ್ದಿದ್ರೆ ಹೆಂಗೋ ಇರ್ತಿತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸರ್. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ರಿಗೆ ಹಿಂಗೆ ತೊಂದರೆ ಕೊಡ್ಬೋದೇನು ಸರ್. ಸುಮ್ಮನೆ ಇದ್ದಿದ್ರೆ ಅಕ್ಕಿತ್ತು ಅವಳ ಕೆಲಸ ಅವಳು ನೋಡ್ಕೊಂಡು. ಹಿಂಗೆ ದೊಡ್ಡ ಮಾಡಿ ಕೊಲೆನೇ ಯಾಕೆ ಮಾಡ್ಬೇಕು ಸರ್. ಹಿಂಗೆ ನಮ್ಮ ಜೀವನ ಹೆಂಗೆ. ಕೋರ್ಟ್ ಒಳಗಡೆ ದರ್ಶನ್ ಮತ್ತೆ ಪವಿತ್ರಗೌಡ ಕಣ್ಣೀರು ಹಾಕಿದ್ರಂತೆ, ಏನು ಹೇಳ್ತೀರಾ? ಅವರೆಲ್ಲ ಮಾಡಿದ್ದಿಂಗೆ ನಮ್ಮ ಮನೆಯವ್ರ ಜೀವ ಅವ್ರು ಕಣ್ಣೀರು ಹಾಕಿದ್ರಿಂಗೆ ನಮ್ಮ ಮನೆಯವ್ರ ಜೀವ ಹೋಗಿದ್ದು ವಾಪಸ್ ಬರ್ತತೇನು ಸರ್. ಮಾಡಿದ ಮುಂಚೆನೇ ಯೋಚನೆ ಮಾಡಬೇಕು. ಈಗ ಮಾಡಿದ್ದಾದ್ಮೇಲೆ ಜೀವ ಹೋದ್ಮೇಲೆ ಕಣ್ಣೀರು ಹಾಕಿದ್ರೆ ಏನು ಬಂತು ಸರ್. ನನಗೆ ಒಟ್ಟು ಶಿಕ್ಷೆ ಆಗಲೇಬೇಕು. ನಮ್ಮ ಮನೆಯವರಿಗೆ ಒಟ್ಟು ಹಿಂಗೆ ನಮ್ಮ ಮಗು ಬರ್ತತಿ. ನಮ್ಮ ಮನೆಯವ್ರ ಮಗು ನೋಡ್ಲಿಲ್ಲಂಗೆ ಕರ್ಕೊಂಬಿಟ್ಟಾರ. ಪ್ರೆಗ್ನೆಂಟ್ ಅಂತ ಹೇಳಿದ್ರು ಕಳಿಸಿ. ನಮ್ಮ ಮಗು ಮುಂದೆ ಅಪ್ಪ ಅಂತ ಕೇಳ್ತತ್. ನಾನು ಹೆಂಗೆ ಮಾಡಲಿ, ಹೆಂಗೆ ಜೀವನ ರೂಪಿಸ್ಕೊಡ್ಬೇಕು. ಒಬ್ಬಳೇ ಮಹಿಳೆ ಆಗಿ ನಾನು ಒಟ್ಟು ಏನಾರ ಒಟ್ಟು ಅವ್ರಿಗೊಟ್ಟು ಶಿಕ್ಷೆ ಆಗಲೇಬೇಕು ಕಾನೂನಿಂದ. ಒಟ್ಟು ಸರ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಸ್, ಇವಿಷ್ಟು ಅವರ ವೈಫ್ ಸಹನಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.